ಕಾಂಗ್ರೆಸ್ನಲ್ಲಿ ಈಗಾಗಲೇ ಸಂಪುಟ ವಿಸ್ತರಣೆಯ ಸರ್ಕಸ್ ಮತ್ತೆ ಗರಿಗೆ ತರ್ತಾ ಇದೆ. ಈಗಾಗಲೇ ದೆಹಲಿಗೆ ಹೋಗಿರುವಂತಹ ಸಿಎಂ ಡಿ ಕೆ ಶಿವಕುಮಾರ್ ಒಂದ್ ಕಡೆ, ಈಗಾಗಲೇ ಸಿದ್ದರಾಮಯ್ಯ ಅವರು, ಬಿ ಕೆ ಹರಿಪ್ರಸಾದ್ ಕೂಡ ಈಗಾಗಲೇ ಹೋಗಿದ್ದಾರೆ. ಕಾಂಗ್ರೆಸ್ ನಾಯಕರ ಒಂದು ರಾಜಕೀಯ ಶಕ್ತಿ ಕೇಂದ್ರವಾಗಿ ಈಗ ದೆಹಲಿ ಮಾರ್ಪಾಡಾಗ್ತಾ ಇದೆ. ಡಿಕೆ ಮತ್ತು ಸಿದ್ದು ಭೇಟಿ ಬೆನ್ನಲ್ಲೇ ಸಚಿವಾಕಾಂಕ್ಷಿಗಳು ಕೂಡ ಈಗಾಗಲೇ ಒಬ್ಬೊಬ್ಬರಾಗೆ ದೌಡಾಯಿಸ್ತಾ ಇದ್ದಾರೆ. ದೆಹಲಿಗೆ ಈಗಾಗಲೇ ಶಾಸಕರು, MLCಗಳು ಕೂಡ ಬಂದಿದ್ದಾರೆ. ಎಲ್ರಿಗೂ ಕೂಡ ಈ ಬಾರಿ ಆಗುವಂತಹ ಒಂದು ಸಂಪುಟ ವಿಸ್ತರಣೆಯಲ್ಲಿ ನಮಗೂ ಕೂಡ ಒಂದು ಚಾನ್ಸ್ ಸಿಗಲಿ ಅನ್ನೋ ರೀತಿಯಲ್ಲಿ ಕೆಲವೊಂದಷ್ಟು ಜನ ಬಹಿರಂಗವಾಗಿ ಮಾತಾಡಿದ್ದಾರೆ. ಹೌದು, ಈ ಬಾರಿ ನಮಗೆ ಅವಕಾಶ ಸಿಗುವಂತಹ ಸಾಧ್ಯತೆಗಳಿವೆ, ನಮಗೆ ಒಂದು ನಿರೀಕ್ಷೆ ಇದೆ ಅಂತ ಹೇಳಿ ಕೆಲವೊಂದಷ್ಟು ಜನ ಮಾತಾಡಿದ್ದಾರೆ ಶಾಸಕರುಗಳು. ಇನ್ನು ಕೆಲವೊಂದಷ್ಟು ಜನ ತೆರೆಮರೆಯಲ್ಲೇ ತಮ್ಮ ಒಂದು ಕಸರತ್ತುಗಳನ್ನ ಮುಂದುವರಿಸ್ತಾನೆ ಇದ್ದಾರೆ. ಈಗ ದೆಹಲಿ ಶಕ್ತಿ ಕೇಂದ್ರವಾಗಿ ಮಾರ್ಪಾಡಾಗಿದೆ. ಬಹುಶಃ ಇವತ್ತು ನಡೆಯುವಂತಹ ಒಂದು ಸಭೆ ಏನಿದೆ, ಇದು ಒಂದು ಹಂತದ ಒಂದು ಸಭೆ ಅಷ್ಟೇ, ಮೊದಲ ಹಂತದ ಸಭೆ. ಇವತ್ತೇ ಆಲ್ಮೋಸ್ಟ್ ಎಲ್ಲವೂ ಫೈನಲ್ ಆಗುತ್ತೆ ಅನ್ನುವಂಥದ್ದನ್ನ ಹೇಳೋದಕ್ಕಾಗೋದಿಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಕೂಡ ಡಾರ್ಜಿಲಿಂಗ್ ಪ್ರವಾಸವನ್ನ ಇವತ್ತು ಮಾಡ್ತಾ ಇರೋದ್ರಿಂದಾಗಿ ಅವರು ಈಗ ಮೀಟಿಂಗ್ ಮಾಡ್ತಾರಾ, ಮೀಟಿಂಗ್ ನಲ್ಲಿ ಇರ್ತಾರಾ ಅನ್ನುವಂಥದ್ರ ಬಗ್ಗೆ ಗೊತ್ತಿಲ್ಲ. ಇನ್ನುವೇ ಅವ್ರು ಇರೋದಿಲ್ಲ ಅಂತಾನೆ ಈಗಾಗಲೇ ನಮಗೆ ಸಿಕ್ಕಿರುವಂತಹ ಒಂದು ಮಾಹಿತಿ. ಸೊ ಹಾಗಾಗಿ ACC ಮಲ್ಲಿಕಾರ್ಜುನ ಖರ್ಗೆ ಅವರು ಮೀಟಿಂಗ್ ಮಾಡ್ತಾರೆ ಅಂತ ಇದೆ. ಬಳ್ಳಾರಿಯ 4 ಶಾಸಕರಿಂದ ಮಂತ್ರಿಗಿರಿಗಾಗಿ ಲಾಬಿ ನೀಡ್ತಾ ಇದೆ. ಸಿಎಂ ಡಿಕೆ ಮತ್ತು ಸಿದ್ದರಾಮಯ್ಯ ಮಟ್ಟದಲ್ಲಿ ಶಾಸಕರು ಒತ್ತಡವನ್ನ ಹಾಕ್ತಾ ಇದ್ದಾರೆ. ನಾಯಕರ ಭೇಟಿಗೂ ಮುನ್ನವೇ ದೆಹಲಿಯಲ್ಲಿ ಈಗಾಗಲೇ ಅವರು ಠಿಕಾಣಿ ಹೂಡಿದ್ದಾರೆ. ದೆಹಲಿ ನಾಯಕರ ಮುಂದೆ ಶಾಸಕರು ನಾನಾ ರೀತಿಯಾದಂತಹ ಕಸರತ್ತು ನಡೆಸ್ತಾ ಇದ್ದಾರೆ. ಒಂದ್ ಕಡೆ ನಾಗೇಂದ್ರ ಇದ್ದಾರೆ, ಇನ್ನೊಂದ್ ಕಡೆ ಭರತ್ ರೆಡ್ಡಿ ಇದ್ದಾರೆ, ಅವ್ರ ಜೊತೆಗೆ ಗಣೇಶ್ ಹಾಗೆ ಅನ್ನಪೂರ್ಣ, ಇವರೆಲ್ಲರೂ ಕೂಡ ಲಾಬಿ ಮಾಡ್ತಾ ಇದ್ದಾರೆ. ಈಗ ನಾಗೇಂದ್ರ ಅವರು ಸಿಎಂ ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಲಾಬಿಗೆ ಇಳಿದಿದ್ದಾರೆ. ಇನ್ನೊಂದ್ ಕಡೆಯಿಂದ ಭರತ್ ರೆಡ್ಡಿ, ಡಿ ಕೆ ಶಿವಕುಮಾರ್ ಅವರಿಗೆ ಆಪ್ತರು, ಇವರೆಲ್ಲರ ಮಧ್ಯ ಕಂಪ್ಲಿ ಗಣೇಶ್ ಅವರು ಕೂಡ ಇದ್ದಾರೆ, ಹಾಗೆ ಅನ್ನಪೂರ್ಣ ಅವರು ಕೂಡ ಸಚಿವ ಸ್ಥಾನವನ್ನ ಸಿಗಬೇಕು, ತಗೋಬೇಕು ಅಂತ ಹೇಳಿ ತುಕಾರಾಮ್ ಅವರು ಪಟ್ಟು ಹಿಡಿದಿದ್ದಾರೆ. ಯಾಕಂದ್ರೆ ಅನ್ನಪೂರ್ಣ ಅವರಿಗೆ ಕೊಡಿಸ್ಬೇಕು ಸಚಿವ ಸ್ಥಾನ ಅಂತ ಹೇಳಿ. ಯುವ ಕೋಟಾದಡಿ ಸಚಿವ ಸ್ಥಾನವನ್ನ ಕೇಳ್ತಾ ಇರುವಂತಹ ಭರತ್ ರೆಡ್ಡಿ ಒಂದ್ ಕಡೆ, ಬಳ್ಳಾರಿ ಉಸ್ತುವಾರಿ ಮತ್ತು ಸಚಿವಗಿರಿಗಾಗಿ ಶಾಸಕರು ತೆರೆಮರೆಯ ಲಾಬಿ ಅಂತೂ ನಡೆಸ್ತಾ ಇದ್ದಾರೆ.